ಮಂಡ್ಯದಲ್ಲಿ ನಿಖಿಲ್ರನ್ನ ಹೇಗಾದ್ರೂ ಮಾಡಿ ಗೆಲ್ಲಿಸಬೇಕು ಅಂತ ಜೆಡಿಎಸ್ನ ನಾಯಕರುಗಳು ವಿಪರೀತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಲಿಟರಲಿ ಸರ್ಕಸ್ ಮಾಡ್ತಾ ಇದ್ದಾರೆ. ಜಾತಿ ಆಧಾರದಲ್ಲಿ ಮತಗಳನ್ನ ಸೆಳೆಯಲು ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಜೆಡಿಎಸ್ ಸಚಿವರು ಶಾಸಕರು ಭರ್ಜರಿ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಲಿಂಗಾಯತ ಮತ ಸೆಳೆಯಲು ಸರ್ಕಸ್ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಮಂಡ್ಯದ ಲಿಂಗಾಯತ ಮತಗಳೇ ದಳಪತಿಗಳ ಟಾರ್ಗೆಟ್ ಈಗ ಈ ಕ್ಷಣಕ್ಕೆ. ಅದನ್ನ ಸೆಳೆಯಲು ಅತ್ಯಂತ ವ್ಯವಸ್ಥಿತವಾಗಿ ಪ್ಲಾನ್ ಮಾಡ್ತಾ ಇದ್ದಾರೆ. ಸಚಿವ ವೆಂಕಟರಾವ್ ನಾಡಗೌಡ, ಮಾಜಿ ಸಂಸದೆ ರಮ್ಯಾ ತಾಯಿ ರಂಜಿತಾ ಸೇರಿದಂತೆ ಒಂದಷ್ಟು ಜೆಡಿಎಸ್ನ ಲಿಂಗಾಯತ ಮುಖಂಡರುಗಳನ್ನ ಸೇರಿಸಿಕೊಂಡು ಇಲ್ಲಿ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ. ವೆಂಕಟರಾವ್ ನಾಡಗೌಡ, ಮಾಜಿ ಸಂಸದೆ ರಮ್ಯಾ ತಾಯಿ ರಂಜಿತಾ ಸೇರಿ ಹಾಗೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಕೋನರೆಡ್ಡಿ ಸೇರಿ ಹಲವು ಮುಖಂಡರು ಸಭೆ ನಡೆಸ್ತಾ ಇದ್ದಾರೆ. ಈ ಭಾಗದಲ್ಲಿರುವಂತಹ ಲಿಂಗಾಯತರ ಮತಗಳನ್ನು ಸೆಳೆಯುವಂಥ ಒಂದು ಪ್ರಯತ್ನ ಇಲ್ಲಿ ಸಾಗಿದೆ. ಮಂಡ್ಯದಲ್ಲಿ ವೃದ್ಧಾಶ್ರಮ ಮತ್ತು ಲಿಂಗಾಯತ ಮುಖಂಡರ ಮನೆಯಲ್ಲಿ ಈ ಸಭೆ ನಡೆಸಲಾಗ್ತಾ ಇದೆ. ಲಿಂಗಾಯತ ಪ್ರಮುಖ ನಾಯಕರ ಗುಂಪುಗಳನ್ನು ಒಂದು ಕಡೆ ಸೇರಿಸಿ ಈ ಮೀಟಿಂಗನ್ನು ನಡೆಸ್ತಾ ಇದ್ದಾರೆ. ಇಂಟ್ರೆಸ್ಟಿಂಗ್ ಅಂದರೆ ಅಲ್ಲಿ ಶಿವಕುಮಾರ ಸ್ವಾಮೀಜಿಯ ಫೋಟೋ ಹಾಗೆ ಮಾತಾ ಮಹಾದೇವಿಯ ಫೋಟೋ, ಇವರೆಲ್ಲರ ಫೋಟೋಗಳನ್ನು ಕೂಡ ಇಟ್ಕೊಂಡಿದ್ದಾರೆ. ಅಲ್ಲಿ ಆ ದೃಶ್ಯಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿದೆ. ಒಂದಷ್ಟು ಜನರನ್ನು ಸೇರಿಸಿ ಈ ಮೀಟಿಂಗನ್ನು ಜೆಡಿಎಸ್ನ ನಾಯಕರುಗಳು ನಡೆಸಿರುವಂಥದ್ದು. ಈ ಮೂಲಕ ಜಾತಿಯ ಆಧಾರದಲ್ಲಿ ಮತವನ್ನು ಕೇಳೋಕ್ಕೂ ಕೂಡ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ಮಂಡ್ಯದಲ್ಲಿ ಒಕ್ಕಲಿಗ ಮತಗಳ ನಿರ್ಣಾಯಕ ಆಗಿದ್ರೂ ಕೂಡ ಇತರ ಮತಗಳು ಕೂಡ ಸಾಕಷ್ಟು ಗಣನೀಯ ಪ್ರಮಾಣದಲ್ಲಿ ಇದೆ. ಈ ಬಾರಿ ಜಿದ್ದಾಜಿದ್ದಿನ ಸ್ಪರ್ಧೆ ಆಗಿರೋದ್ರಿಂದಾಗಿ ಎಲ್ಲ ಜಾತಿಗಳ ಮತಗಳು ಕೂಡ ಅನಿವಾರ್ಯವಾಗಿದೆ ಓಲೈಸೋದು. ಹೀಗಾಗಿ ಈ ರೀತಿಯಾಗಿ ಸ್ಪೆಸಿಫಿಕ್ ಗ್ರೂಪ್ಗಳನ್ನು ಕ್ರಿಯೇಟ್ ಮಾಡಿ ಟಾರ್ಗೆಟ್ ಮಾಡಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಜೆಡಿಎಸ್ ಹೇಗಾದರೂ ಮಾಡಿ ನಿಖಿಲ್ರನ್ನ ಗೆಲ್ಲಿಸಬೇಕು ಅಂತ ಹೇಳಿ ಬೇರೆ ಬೇರೆ ತಂತ್ರವನ್ನು ಮಾಡ್ತಾ ಇರುವಂಥದ್ದು. ಕೇವಲ ಒಕ್ಕಲಿಗರ ಮತಗಳ ಮೇಲೆ ಮಾತ್ರ ಅವಲಂಬಿತರಾದರೆ ಕಷ್ಟ ಅಂತ ಹೇಳಿ ಈ ರೀತಿಯಾಗಿ ಎಲ್ಲ ಜಾತಿಗಳನ್ನ ಓಲೈಸುವಂತ ಪ್ರಯತ್ನ ಕೂಡ ಸಾಗದಂಗೆ ಕಾಣಿಸ್ತಾ ಇದೆ ಇಲ್ಲಿ ಸುನಿಲ್. ಖಂಡಿತ, ಯಾಕಂದ್ರೆ ನಿಖಿಲ್ ಕುಮಾರಸ್ವಾಮಿನ ಗೆಲ್ಲಿಸಲೇಬೇಕು ಅನ್ನೋ ವಿಚಾರವಾಗಿ ಸಾಕಷ್ಟು ಚಿಂತನೆ ನಡೆಸಿರುವಂತಹ ದಳಪತಿಗಳು ಎಲ್ಲಾ ರೀತಿಯಾದ ಪ್ಲಾನ್ಗಳನ್ನ ರಣತಂತ್ರಗಳನ್ನ ಮಂಡ್ಯದಲ್ಲಿ ಹೇಳಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಅಂತಂದ್ರೆ ವಿಶೇಷವಾಗಿ ಲಿಂಗಾಯತ ಮತಗಳನ್ನ ಸೆಳೆಯಲಿಕ್ಕೆ ಈಗಾಗಲೇ ಎಲ್ಲಾ ರೀತಿಯಾದ ಪ್ಲಾನ್ಗಳನ್ನ ಮಂಡ್ಯ ನಗರದಲ್ಲಿ ಮಾಡ್ಕೊಳ್ಳಿ. ಯಾಕಂದ್ರೆ ಮಂಡ್ಯ ನಗರದಲ್ಲಿ ಹೆಚ್ಚಾಗಿ ಲಿಂಗಾಯತ ಮತಗಳಿವೆ. ಆ ಮತಗಳು ಬಿಜೆಪಿಗೆ ಮತ್ತು ಸುಮಲತಾ ಪರವಾಗಿದ್ದಾವೆ ಅನ್ನೋ ಮಾಹಿತಿಯನ್ನು ಆಧರಿಸಿ ಈಗಾಗಲೇ ಲಿಂಗಾಯತ ಮತಗಳನ್ನ ಸೆಳೆಯಲಿಕ್ಕೆ ಪ್ಲಾನ್ಗಳು ಮಾಡ್ಕೊಂಡಿರುವಂತ ದಳಪತಿಗಳು ಇವತ್ತು ಸಚಿವ ನಾಡಗೌಡ, ವೆಂಕಟರಾವ್ ನಾಡಗೌಡ ಮತ್ತೆ ಕೋನ್ ರೆಡ್ಡಿ ಸೇರಿದಂತೆ ಲಿಂಗಾಯತ ಮುಖಂಡಗಳನ್ನ ಸೇರಿಸಿಕೊಂಡು ಅಲ್ಲಿರುವಂತಹ ಅನಾಥ ವೃದ್ಧಾಶ್ರಮಗಳಿದೆ ಮತ್ತೆ ಕೆಲ ಲಿಂಗಾಯತ ಮುಖಂಡಗಳ ಮನೆಗಳಲ್ಲಿ ಸಭೆಗಳು ನಡೆಸ್ತಾರೆ. ಸಭೆಗಳು ನಡೆಸಿ ನೀವೆಲ್ಲರೂ ಜೆಡಿಎಸ್ಗೆ ಮತ ಹಾಕ್ಬೇಕು, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹಾಕ್ಬೇಕು, ಯಾಕಂದ್ರೆ ಅಭಿವೃದ್ಧಿಯ ಒಂದು ಅಜೆಂಡಾ ಇಟ್ಕೊಂಡಿದ್ದಾರೆ. ಹಾಗಾಗಿ ಅವ್ರನ್ನ ಗೆಲ್ಲಿಸಬೇಕು, ಯಾವುದೇ ರೀತಿಯಾಗಿ ಅನುಕಂಪಕ್ಕೆ ಒಲವು ತೋರಿಸಬಾರ್ದು ಅಂತ ಹೇಳಿ ಮತಗಳನ್ನ ಸೆಳೆಯಲಿಕ್ಕೆ ಸಭೆಗಳನ್ನ ನಡೆಸ್ತಾರೆ. ಯಾಕಂದ್ರೆ ಲಿಂಗಾಯತ ಮತಗಳು ಹೆಚ್ಚಾಗಿ ಇಲ್ಲಿ ನಿರ್ಣಾಯಕವಾಗ್ತವೆ ಮಂಡ್ಯದ ಸ್ಥಿತಿಯಲ್ಲಿ. ಯಾಕಂದ್ರೆ ಈಗಾಗಲೇ ಅನುಕಂಪದ ಅಲೆಯಲ್ಲಿ ಸುಮಲತೆಗೆ ಮಂಡ್ಯದಲ್ಲಿ ಹೆಚ್ಚಾಗಿ ಓಟ್ಗಳು ಬೀರುತ್ತೆ ಅಂತ ಮಾಹಿತಿಯನ್ನು ಆಧರಿಸಿ ಆ ಸಮುದಾಯದ ಜೆಡಿಎಸ್ನ ಶಾಸಕರು ಮತ್ತು ಸಚಿವರು ಎಂದರೆ ಆ ಎಲ್ಲಾ ಸಮುದಾಯಕ್ಕೆ ಶಾಸಕರು ಸಚಿವರು ಆಯಾಯ ಸಮುದಾಯದ ನಾಯಕರನ್ನ ಒಂದು ಒಗ್ಗೂಡಿಸಿ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ನಿಖಿಲ್ ಕುಮಾರಸ್ವಾಮಿನ ಗೆಲ್ಲಿಸಲಿಕ್ಕೆ ಒಂದ್ ರೀತಿಯಾಗಿ ಸಾಕಷ್ಟು ರಣತಂತ್ರಗಳು ನಡೀತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಮಂಡ್ಯ ನಗರದಲ್ಲಿ ಲಿಂಗಾಯತ ಮುಖಂಡರಗಳಿದ್ದೆ ಸಚಿವ ನಾಡಗೌಡ ಆಗ್ಬೋದು, ರಾಜಕೀಯ ಕಾರ್ಯದರ್ಶಿ ಆದಂತ ಕೋನ್ ರೆಡ್ಡಿ ಮಹತ್ವದ ಸಭೆಗಳನ್ನ ನಡೆಸಿರುವಂತದ್ದು. ಅಮರ್, ಥ್ಯಾಂಕ್ ಯು ಸುನಿಲ್.